Okay, let's start the 10th illustration. So I will send you the graphical method illustrations, that is the question paper problems to in group. So solve yourself. Okay, so this is the last illustration that is based on the infeasible solution. So ಎಲ್ಲ ಮೆಥಡ್ಸ್ ಅಲ್ಲೂ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ. ಸೊ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸು ಅಷ್ಟೇ ನಿಮಗೆ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ಸೊ ಸಾಲ್ವ್ ಮಾಡಿ ನೋಡಿ. ಇನ್ ಕೇಸ್ ಏನಾದರೂ ಅದ್ರದ್ದು ಏನಾದರೂ ಡಿಫಿಕಲ್ಟೀಸ್ ಏನಾದರೂ ಇದ್ದರೆ ಆ ಪ್ರಾಬ್ಲಮ್ನ ನಾನು ಬೇಕಾದರೆ ಮಾಡಿಸ್ತೀನಿ. ಓಕೆ, ಸೊ ಎಲ್ಲ ಈಸಿಯಾಗಿದೆ, ಆಲ್ರೆಡಿ ಮಾಡಿಸಿರೋ ಪ್ರಾಬ್ಲಮ್ಸೇ ರಿಪೀಟ್ ಆಗಿದೆ. ಸೊ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗಿದೆ. ಓಕೆ, ಸೊ ಅದನ್ನು ಸಾಲ್ವ್ ಮಾಡಿ ನೀವು ನಿಮ್ಮ ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬೇಸ್ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ. ಸೊ ಸೆಕ್ಷನ್ ಸಿ ಗೆ ಕೇಳಿದ್ದಾರೆ ಎಲ್ಲಾನು. ಓಕೆ, ಸೊ ಸೆಕ್ಷನ್ ಬಿ ಗೆ ಯಾವುದು ಕೇಳಿಲ್ಲ. ಸೊ ಸೆಕ್ಷನ್ ಬಿ ಗೆ ಬಂದ್ಬಿಟ್ಟು ಫಾರ್ಮುಲೇಷನ್ ಬೇಸ್ ಮೇಲೆ ಕೇಳಿದ್ದಾರೆ. ಓಕೆ, ಸೊ ಲೆಟ್ಸ್ ಸಾಲ್ವ್ ದಿಸ್ 10th illustration. In order to represent the constraints into equations, so first we have to consider the constraints as equations. So equations ಆಗಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಸೊ ಎಷ್ಟು ಕನ್ಸ್ಟೆಂಟ್ಸ್ ಇದೆ? Two constraints are there. ಸೊ ಫಸ್ಟ್ ಜಸ್ಟ್ ಕಾಪಿ ಮಾಡ್ಕೊಳ್ಳೋಣ ಯಾವ್ಯಾವ ಕನ್ಸ್ಟೆಂಟ್ಸ್ ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ವಿ ಹ್ಯಾವ್ ಟು ಮೆನ್ಷನ್ ಇಸ್ ಈಕ್ವಲ್ ಟು. ಓಕೆ, so next put is equal to symbol. Okay, so in this problem we have two equations, equation number 1 and equation number 2. Okay, so ಈಗ ನಾವು x1 values and x2 values ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. Okay, so let's see ಏನು x1 values ಮತ್ತೆ x2 values ಬರುತ್ತೆ ಅಂತ. So the first equation is x1 minus x2 is equal to minus 1 ಅಂತ ಹೇಳ್ಬಿಟ್ಟು ಇದೆ. ಓಕೆ, ಸೊ x1 ವ್ಯಾಲ್ಯೂ ಮತ್ತು x2 ವ್ಯಾಲ್ಯೂಸ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಓಕೆ, ಓಕೆ, ವಾಟ್ ಈಸ್ ದ ಫಸ್ಟ್ ಈಕ್ವೇಷನ್? x1 minus x2 less than or equal to minus 1. So this is the first equation. Okay, so x1 value and x2 value. So first we have to assume x1 is equal to 0, and second situation we have to assume x2 is equal to 0, right? Okay, then what is the x1 value and x2 value? ಹೇಳ್ತೀರಾ ಇಲ್ಲ ಕ್ಯಾಲ್ಕುಲೇಷನ್ ಮಾಡಲಾ? Okay, let's solve the equation. Okay, so first ಏನಂತ ಅಸಂಪ್ಷನ್ ಮಾಡ್ಕೊಳ್ತೀವಿ? if x1 is equal to 0 ಆದಾಗ x2 ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ವಾಟ್ ಈಸ್ ದ x1 ವ್ಯಾಲ್ಯೂ ಇಯರ್? 0 minus x2 ವ್ಯಾಲ್ಯೂ same as it is equal to minus 1. Then we have only minus x2 is equal to minus 1. So therefore next ಏನು ಬರುತ್ತೆ? x2 is equal to minus 1 divided by minus 1. So now the x2 value is equal to plus 1. So minus cancel ಆಗುತ್ತೆ. x2 value ಏನು ಬರುತ್ತೆ ನಮಗೆ? positive 1. So now the x2 value is 1 ಅಂತ ಹೇಳ್ಬಿಟ್ಟು ತಗೋಬೋದಾ? Yes sir. Okay, so next, so similarly ಈಗ ನಾವು x2 ವ್ಯಾಲ್ಯೂನ ಏನಂತ ತಗೋಬೇಕು? 0 ಅಂತ ಹೇಳ್ಬಿಟ್ಟು ತಗೋಬೇಕು. 0 is equal to 0 ಆದಾಗ ನಾವು ನಮಗೆ x1 ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನಾವು x1 as it is minus x2 value is 0 is equal to 0 ಅಲ್ವಾ? ಓಕೆ, minus 1. ನೆಕ್ಸ್ಟ್ ಈಗ ಏನಂತ ತಗೊಳ್ಳೋಣ? x1 is equal to minus 1. x1 ಡೈರೆಕ್ಟ್ ಆಗಿ ನಮ್ಗೆ ಎಷ್ಟು ಬಂದಿದೆ ವ್ಯಾಲ್ಯೂ? -1 ಅಂತ ಬಂದಿದೆ. ಸೊ ಯಾವಾಗ x2 is equal to 0 ಇದ್ದಾಗ x1 ವ್ಯಾಲ್ಯೂ ಏನು ಬಂದಿದೆ? -1. ಓಕೆ, ಸೊ x1 ವ್ಯಾಲ್ಯೂ ಅಂಡ್ x2 ವ್ಯಾಲ್ಯೂ ಕ್ಲಿಯರ್ ಆಯ್ತು. ಓಕೆ,
ಸೊ ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಕ್ಯಾಲ್ಕುಲೇಷನ್ ಮಾಡೋಣ, ಏನು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬಿ so let's solve the problem. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡೋಣವಾ? Yes, sir. ಓಕೆ, ಇಫ್ x1 is equal to 0 ಆದಾಗ ದೆನ್ ವಾಟ್ ಈಸ್ ದ x2 ವ್ಯಾಲ್ಯೂ ಅಂತ. ಓಕೆ, ಸೊ ಈಗ x1 ವ್ಯಾಲ್ಯೂ ಡೈರೆಕ್ಟಾಗಿ 0 ತಗೊಳ್ಳೋಣವಾ? Yes, sir. ಪ್ಲಸ್ x2 ವ್ಯಾಲ್ಯೂ as it is X2. same is equal to 0. So then definitely we will get x2 is equal to 0. 0. x2 ವ್ಯಾಲ್ಯೂ ಏನು ಬಂದಿದೆ? 0 ಅಂತ ಬಂದಿದೆ. ಓಕೆ, ಸೊ x1 ವ್ಯಾಲ್ಯೂ is also 0 and x2 value is also 0. Next, if x2 is equal to 0 ಆದಾಗ ನೆಕ್ಸ್ಟ್ x1 ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ x2 ವ್ಯಾಲ್ಯೂ is 0, ಸೊ ಮೈನಸ್ x1 ಪ್ಲಸ್ x2 ಏನು 0 is equal to 0 ಅಂತಾನೆ ಇದೆ. 0. ಓಕೆ, ಸೊ ನೆಕ್ಸ್ಟ್ ಮೈನಸ್ x1 is equal to 0 ತಗೋಬೋದಾ? Yes, sir. ಓಕೆ, ಅಲ್ಲಿಗೆ x1 ವ್ಯಾಲ್ಯೂ ಇಸ್ ಆಲ್ಸೋ 0 ಅಂಡ್ x2 ವ್ಯಾಲ್ಯೂ ಇಸ್ ಆಲ್ಸೋ 0ನೇ. ಓಕೆ, ಸೊ ಕಂಪ್ಲೀಟ್ ಆಗಿ ಎಲ್ಲ 0ನೇ ಬಂದಿದೆ. ಓಕೆ, ಇಲ್ಲಿ ಮೈನಸ್ ಅಂತ ಇದ್ರೇನು ಅಲ್ಲಿ 0 ಅಂತ ಹೇಳಿದ್ರೆ ಅದು 0ನೇ. -0 ಆ ಥರ ಬರೋದಕ್ಕೆ ಚಾನ್ಸ್ ಇಲ್ಲ, ಸೊ ಅದು 0ನೇ ಬರುತ್ತೆ. ಓಕೆ, ಕ್ಲಿಯರ್ ಆಯ್ತಾ ಇದು? x2 ವ್ಯಾಲ್ಯೂ ಅಂಡ್ x1 ವ್ಯಾಲ್ಯೂ ಇನ್ ದಿಸ್ ಈಕ್ವೇಶನ್. ಓಕೆ, ಸೊ ಇದನ್ನ ನಾವು ಗ್ರಾಫಲ್ಲಿ ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ವ್ಯಾಲ್ಯೂಸ್ ನೋಡ್ಕೊಳ್ಳಿ. ಸೊ ಮಿನಿಮಮ್ ವ್ಯಾಲ್ಯೂ ಏನಿದೆ ಟೇಬಲ್ ಅಲ್ಲಿ +1 ಅಂಡ್ -1 ಅಲ್ವಾ? ಸೊ ಇದರಲ್ಲಿ 0 ಇದೆ. ಸೊ ಡೆಫಿನೆಟ್ ಆಗಿ ನಾವು 1 2 3 ಅಂತ ಹೇಳ್ಬಿಟ್ಟು ತಗೊಳ್ಳೋಣವಾ? ಓಕೆ, ಸೊ ಜಸ್ಟ್ ಅಬ್ಸರ್ವ್ ಹಿಯರ್ 1 2 3 4 5. ಓಕೆ, ದಿಸ್ ಇಸ್ ಇನಫ್. Okay, next 1 2 3 4 5. Next -1 -2. So -1 -2. ಓಕೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿ ನೋಡೋಣ. ಸೊ ಎಕ್ಸೆಲ್ ಶೀಟ್ ಕಾಣಿಸಿದೆ ಅಲ್ವಾ? Yes, sir. ಓಕೆ, ಸೊ ನಾವು ಸಿ ದ ಈಕ್ವೇಶನ್. ಸೊ ಫಸ್ಟ್ ಈಕ್ವೇಶನ್ ಯಾವುದು? -x1 + x2 = 0. ಸೊ ಇನ್ ದಿಸ್ ಕೇಸ್, ಸೊ ಫಸ್ಟ್ ಈಕ್ವೇಶನ್ ಯಾವುದು? ಇದು. ಓಕೆ, x1 - x2 = -1, ರೈಟ್? ಸೊ ವೆನ್ x1 = 0 ಇದ್ದಾಗ x2 ವ್ಯಾಲ್ಯೂ ಏನು ಬಂದಿದೆ? 1 ಅಂತ ಬಂದಿದೆ ಅಲ್ವಾ? ಸೊ ನಾವು ಸಿ ದ ಎಕ್ಸೆಲ್ ಕಾಣಿಸಿದೆ ಅಲ್ವಾ? Yes, sir. ಓಕೆ, ಸೊ ಜಸ್ಟ್ ಅಬ್ಸರ್ವ್. ಓಕೆ, ಸೊ x1 0 ಇದ್ದಾಗ x2 ಏನು? +1 ಅಲ್ವಾ? 1. ಓಕೆ, ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ x1 -1 ಅಂಡ್ x2 0. ಸೊ ಈಗ -1 ಗೆ ಮಾರ್ಕ್ ಮಾಡ್ಕೋಬೇಕು. ಓಕೆ, ಸೊ -1. ಸೊ -1 ಕರೆಕ್ಟ್ ಇದೆ ಅಲ್ವಾ? Yes, sir. ಓಕೆ, ಸೊ ಈಗ ಲೈನ್ ಪ್ಲಾಟ್ ಮಾಡಬೇಕು. ಸೊ ಇನ್ಸರ್ಟ್.
ಓಕೆ, ಪ್ಲಾಟ್ ಮಾಡಿದ್ದೀವಿ. ಸೊ ಎ ಬಿ ಅಂತ ಹೇಳ್ಬಿಟ್ಟು ಬೇಕಾದರೆ ಕೊಟ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಲ್ಲಿ ಕೊಟ್ಕೊಳ್ಳೋಣ. ಓಕೆ, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಎ ಬಿ ಅಂತ ಹೇಳ್ಬಿಟ್ಟು ಕೊಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಇದನ್ನು ಮಾರ್ಕ್ ಮಾಡಿದ್ವಿ. ಸೊ ಇದಕ್ಕೆ ಎ ಅಂತ ಹೇಳ್ಬಿಟ್ಟು ಕೊಡೋಣ. ಎ, ನೆಕ್ಸ್ಟ್ ಬಿ ಅಂತ ಕೊಟ್ಟಿದ್ದೀವಿ. ಕ್ಲಿಯರ್ ಆಯ್ತಾ ಇದು ಫಸ್ಟ್ ಕನ್ಸ್ಟ್ರೆಂಟ್? Yes, sir. Okay, so the first constraint says that, so the first constraint we have to select below. So x1 minus x2 less than or equal to -1 ಅಂತ ಹೇಳ್ಬಿಟ್ಟು ಫಸ್ಟ್ ಕನ್ಸ್ಟೆಂಟ್ ಹೇಳ್ತಿದೆ. ಓಕೆ, ನಾವು ಸಿ ದ ಸೆಕೆಂಡ್ ಈಕ್ವೇಶನ್. minus x1 plus x2 less than or equal to 0 ಬಂದಿದೆ. x1 is equal to x1 ನ 0 ಅಂತ ಅಸಂಪ್ಷನ್ ಮಾಡಿದಾಗ x2 ವ್ಯಾಲ್ಯೂನ ಏನಂತ ಮಾರ್ಕ್ ಮಾಡಬೇಕು? 0 ಅಂತ ಮಾರ್ಕ್ ಮಾಡಬೇಕು. ಸೊ ಸಿಮಿಲರ್ಲಿ ನೋಡಿ, ಸೆಕೆಂಡ್ ಸಿಚುವೇಶನ್ ಅಲ್ಲಿ x2 0 ಇದ್ದಾಗ x1 ನ ಏನಂತ ಮಾರ್ಕ್ ಮಾಡ್ಕೋಬೇಕು? 0 ಅಂತಾನೆ ಇದೆ. ಓಕೆ, ಈಗ x1 is also 0 and x2 is also 0 ಅಂತ ಹೇಳ್ಬಿಟ್ಟು ಇದೆ. ಸೊ ಇದು ಒಂದೇ ಪಾಯಿಂಟೇ ನಮಗೆ ಬರ್ತಾ ಇರೋದು, ಕರೆಕ್ಟ್ ಅಲ್ವಾ? ಯಾವ್ದದು ಪಾಯಿಂಟ್? 0. ಸೊ 0 ಅಂತ ಇದ್ದಾಗ ನಾವು ಡೈರೆಕ್ಟ್ ಆಗಿ 0ಗೆ ಲೈನ್ ತಗೋಬೇಕು. ಅಂದ್ರೆ x1 ವ್ಯಾಲ್ಯೂನು 0, ಕೋಆರ್ಡಿನೇಟ್ಸ್ ಯಾವ್ದು ಬರುತ್ತೆ 0 ಪಾಯಿಂಟ್ಗೆ? 0. x1 is also 0 and x2 is also 0 ಅಂತಾನೆ ಬರುತ್ತೆ. Therefore we have to see how to plot the ಲೈನ್ ಆನ್ ದಿಸ್ 0 ಅಂತ ಹೇಳಿದ್ರೆ, ಸೊ ಜಸ್ಟ್ ಡೈರೆಕ್ಟ್ ಆಗಿ ಒಂದು ಲೈನ್ ತಗೊಳ್ಳೋದು ಅಷ್ಟೇ. ಯಾಕಂತ ಹೇಳಿದ್ರೆ ಕೋಆರ್ಡಿನೇಟ್ x1 0 ಬರ್ತಿದೆ, x2 0 ಅಂತ ಬರ್ತಾ ಇದೆ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಕನ್ಸ್ಟ್ರೈಂಟ್. ಓಕೆ, ಸೊ ಸೆಕೆಂಡ್ ಕನ್ಸ್ಟ್ರೈಂಟ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಬಿಲೋ ಸೆಲೆಕ್ಟ್ ಮಾಡ್ಕೋಬೇಕು, ಅಬೋ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ಯಾ ನೋಡಿ. ಓಕೆ, ಸೊ x1 ದಟ್ ಈಸ್ minus x1 plus x2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ಇದೆ. ದಟ್ ಈಸ್ ಬಿಲೋನಾ ಅಬೋನಾ? ಬಿಲೋ. ಓಕೆ, ಸೊ ನೋಡಿ ಈಗ 2 ಕನ್ಸ್ಟ್ರೈಂಟ್ಸ್ ಕ್ಲಿಯರ್ ಆಯ್ತಾ? Yes, sir. Yes, sir. ಎ ಬಿ ಸಿ ಅಂತ ಹೇಳ್ಬಿಟ್ಟು ಕೊಟ್ಕೊಳ್ಳೋಣ, ಯಾಕಂದ್ರೆ ಒಂದೇ ಕಾರ್ನರ್ ಪಾಯಿಂಟೇ ಇರೋದು ಇಲ್ಲಿ. ಓಕೆ, ಸೊ ಎ ಬಿ ಸಿ. ಓಕೆ, ಈಗ ಫಸ್ಟ್ ಕನ್ಸ್ಟ್ರೈಂಟ್ ಬ್ಲಾಕ್ ಕಲರ್ ಲೈನ್ ಅಲ್ವಾ? ಸೊ ಈ ಬ್ಲಾಕ್ ಕಲರ್ ಲೈನ್ ಏನ್ ಹೇಳ್ತಿದೆ ಫಸ್ಟ್ ಕನ್ಸ್ಟ್ರೈಂಟ್ ಅಂತ ಹೇಳಿದ್ರೆ, ದಟ್ ಈಸ್ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಫಿಸಿಯಬಲ್ ರೀಜನ್. ಬಿಲೋ ಕೊಡ್ತಿದ್ದಾರಾ ಅಬೋ ಕೊಡ್ತಿದ್ದಾರಾ? Below, sir. ಬಿಲೋ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ ಅಲ್ವಾ? ನೋಡಿ, ಸೊ ಒನ್ಸ್ ಅಗೇನ್ ಸಿ ದ ಕನ್ಸ್ಟ್ರೈಂಟ್. ಓಕೆ, ಸೊ ಬೋತ್ ದ ಕನ್ಸ್ಟ್ರೈಂಟ್ ಸೇಸ್ ದಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ರೀಜನ್ ಬಿಲೋ ಅಲ್ವಾ? ಓಕೆ, ಈಗ ಬ್ಲಾಕ್ ಕಲರ್ ಕನ್ಸ್ಟ್ರೈಂಟ್ ಇದೆ. ಬಿಲೋ ಯಾವ್ದು ಬರುತ್ತೆ, ಅಬೋ ಯಾವ್ದು ಬರುತ್ತೆ? ಬ್ಲಾಕ್ ಕಲರ್ ಕನ್ಸ್ಟ್ರೈಂಟ್ ಬಿಲೋ, ರೈಟ್? ಸೊ ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಈ ಕನ್ಸ್ಟೆಂಟ್ ಏನ್ ಹೇಳ್ತಿದೆ, x1 minus x2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಬಿಲೋ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ ಬಿಲೋ ಅಂತ ಹೇಳಿದ್ರೆ ಇದೆ ಅಲ್ವಾ? ಸರ್. ಓಕೆ, ಸೊ ಇದ್ರ ಒಳಗಡೆ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್, ಈ ಆರೆಂಜ್ ಕಲರ್ ಕನ್ಸ್ಟೆಂಟ್ ಏನ್ ಹೇಳ್ತಿದೆ ನೋಡಿ, ಬಿಲೋ ಸೆಲೆಕ್ಟ್ ಮಾಡ್ಕೋಬೇಕು, ಅಬೋ ಸೆಲೆಕ್ಟ್ ಮಾಡ್ಕೋಬೇಕು. ದಿಸ್ ಈಸ್ ಆಲ್ಸೋ ಬಿಲೋ, ರೈಟ್? ಹಾಗಾಗಿ ಈ ಸೆಕೆಂಡ್ ಕನ್ಸ್ಟೆಂಟ್ ಏನ್ ಹೇಳ್ತಾ ಇದೆ, ಇದು ಅಷ್ಟೇ ಬಿಲೋ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ ಇಲ್ಲಿ ಪ್ರಾಪರ್ ಆಗಿ ಯಾವ ರೀಜನ್ನು ಅಷ್ಟೇ ಎರಡು ಕನ್ಸ್ಟೆಂಟ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಲ್ವಾ? ಸೊ ಎರಡು ಬಿಲೋನೇ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಈಗ ಪ್ರಾಪರ್ ಆಗಿ ಯಾವ ಒಂದು ಕನ್ಸ್ಟೆಂಟ್ ಇಂಟರ್ಸೆಕ್ಟ್ ಆಗಿಲ್ಲ. ಸೊ ಇಲ್ಲಿ 0 ಮತ್ತೆ 0 ಅಂತ ಇದೆ. ಇದು 0 ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ ಆಲ್ಸೋ ವಿ ವಿಲ್ ಗೆಟ್
0, ರೈಟ್. ಸೊ ಅಲ್ಲಿಗೆ ನಮಗೆ ಒಂದೇ ಕನ್ಸ್ಟೆಂಟೇ ಏನಾದರೂ ಫಿಸಿಬಲ್ ರೀಜನ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಾಧ್ಯ. ಇದು ಬಿಲೋ ಹೇಳ್ತಾ ಇದೆ, ಇದು ಬಿಲೋ ಹೇಳ್ತಾ ಇದೆ, ಬಟ್ ರೀಜನ್ ಸೆಲೆಕ್ಟ್ ಮಾಡೋದಕ್ಕೆ ಪ್ರಾಪರ್ ಆಗಿ ಡೆಸ್ಟಿನೇಷನ್ ಇಲ್ಲ. ಯಾವುದು ಇನ್ನೊಂದು ಕನ್ಸ್ಟೆಂಟ್ ಅಥವಾ ಇನ್ನೊಂದು ಫ್ಯಾಕ್ಟರ್ ಗ್ರೇಟರ್ ಆಗಿ ಎಫೆಕ್ಟ್ ಆಗ್ತಾ ಇಲ್ಲ ಈ ಫಿಸಿಬಲ್ ಸೊಲ್ಯೂಷನ್ಗೆ ಅಥವಾ ಈ ಫಿಸಿಬಲ್ ರೀಜನ್ಗೆ ಎಫೆಕ್ಟ್ ಆಗ್ತಿದೆಯಾ? ಯಾವ ರೀಜನ್ ಸೆಲೆಕ್ಟ್ ಮಾಡೋದಕ್ಕೆ ಈಗ ಯಾವ್ದಾದ್ರು ರೀಜನ್ ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯನಾ ಇಲ್ಲಿ? ಎರಡು ಬಿಲೋ ಹೇಳ್ತಾ ಇದ್ರೇನು ರೀಜನ್ ಪರ್ಫೆಕ್ಟ್ ಆಗಿ ನಾವು ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಬಿಕಾಸ್ ದ ಕಾರ್ನರ್ ಪಾಯಿಂಟ್ ಇನ್ ದಿಸ್ second equation says that x1 is also 0 and x2 is also 0. So therefore we have plotted this straight line. So by taking the consideration into x1 value and x2 value, so in the first equation we have to observe here the x1 value is -1 and x2 value is +1. So we have plotted the line based on the equation, that is based on the x1 value and x2 value. So ಎರಡು equation ಬಿಲೋನೆ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರೂ ಯಾವುದೇ ಒಂದು ಫ್ಯಾಕ್ಟರ್ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಈ ಫಿಸಿಬಲ್ ರೀಜನ್ಗೆ. ಸೊ ದೇರ್ ಫೋರ್ ದಿಸ್ ಇಲ್ಲಸ್ಟ್ರೇಷನ್ ಈಸ್ ಇನ್ಫಿಸಿಯಬಲ್ ಅಂತ ಹೇಳ್ಬಿಟ್ಟು ನಾವು ಕೊಡ್ಬೋದು. ಸೊ ಈ ತರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ ಆದ್ಮೇಲೆ ನೀವು ಸೊಲ್ಯೂಷನ್ ಕಾರ್ನರ್ ಪಾಯಿಂಟ್ಸ್ ಬೇಕಾದ್ರೆ ABC ಅಂತ ಹೇಳ್ಬಿಟ್ಟು ಕೊಟ್ಟು ಆಬ್ಜೆಕ್ಟಿವ್ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಸಿ ದ ಸೊಲ್ಯೂಷನ್ ಹಿಯರ್ ಸಮಟೈಮ್ಸ್, ಸೊ ಈ ತರ ನೋಟ್ ಕೊಡ್ಬೇಕು. ಕಾಣಿಸ್ತಿದೆ ಅಲ್ವಾ ಇದು? ಇನ್ಫಿಸಿಯಬಲ್ ಸೊಲ್ಯೂಷನ್. ರೀಡ್ ಔಟ್ ಎನಿವನ್? Sometimes the set of constraints does not form a feasible region at all due to the inconsistency in the constraints. Okay, so in such situation, hold. Okay, in the two constraints there is a inconsistency. ಯಾವುದೇ ಒಂದು ಕನ್ಸ್ಟ್ರೆಂಟ್ಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಫಿಸಿಬಲ್ ರೀಜನ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪಾಯಿಂಟ್ ಔಟ್ ಮಾಡ್ತಿಲ್ಲ. ಸೊ ದೇರ್ ಫೋರ್ ದಿಸ್ ಈಸ್ ಕಾಲ್ಡ್ ಆಸ್ ಇನ್ಫಿಸಿಬಲ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಂತ ಹೇಳಿದ್ರೆ ಇನ್ ದ ಸೆಟ್ ಆಫ್ ಕನ್ಸ್ಟ್ರೆಂಟ್, ಸೊ ಇನ್ ದ ಸೆಟ್ ಆಫ್ ಗಿವನ್ ಕನ್ಸ್ಟ್ರೆಂಟ್ ಡಸ್ ನಾಟ್ ಫಾರ್ಮ್ ಎ ಫಿಸಿಬಲ್ ರೀಜನ್. ಸೊ ಫಿಸಿಬಲ್ ರೀಜನ್ ಫಾರ್ಮ್ ಮಾಡೋದಕ್ಕೆ ಆಗ್ತಿಲ್ಲ ಬಿಕಾಸ್ ಡ್ಯೂ ಟು ದಿ ಇನ್ಕನ್ಸಿಸ್ಟೆನ್ಸಿ ಇನ್ ದ ಫ್ಯಾಕ್ಟರ್ಸ್. ಸೊ ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಾ ಇದೆಯೋ ಆ ಪ್ರಾಫಿಟಬಿಲಿಟಿ ಅಥವಾ ಆ ಕಾಸ್ಟ್ಗೆ ಅದು ಇನ್ಕನ್ಸಿಸ್ಟೆನ್ಸಿ ಆಗಿದೆ. ಅದಕ್ಕಾಗಿ ನಾವು ಫಿಸಿಬಲ್ ರೀಜನ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ಇನ್ ಸಚ್ ಸಿಚುವೇಶನ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಈಸ್ ಸೆಡ್ ಟು ಹ್ಯಾವ್ ಎ ಇನ್ಫಿಸಿಯಬಲ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನಾವು ಕೊಡಬೇಕು. ಓಕೆ, ಫಿಸಿಯಬಲ್ ಸೊಲ್ಯೂಷನ್ ನಮಗೆ ಸಿಕ್ಕಿಲ್ಲ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಇನ್ಫಿಸಿಯಬಲ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ. ಕ್ಲಿಯರ್ ಆಯ್ತಾ ಈ ಪ್ರಾಬ್ಲಮ್? yes sir. Okay, so make a note. So I will post the question paper problems into group. Okay, ಸೊ ಅದಾದ್ಮೇಲೆ ನೀವು ವರ್ಕೌಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನ ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗ್ರಾಫ್ ಬುಕ್ ಅಲ್ಲಿ ನೀವು ಮಾಡ್ಕೊಳ್ಳಿ ಪ್ರಾಬ್ಲಮ್ಸ್ನ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡ್ಯುಯಾಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ. ಆ ಡ್ಯುಯಾಲಿಟಿ ಕಾನ್ಸೆಪ್ಟ್ ಮೇ ಬಿ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸಾಲ್ವ್ ಮಾಡಿಬಿಟ್ಟು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪಕ್ಕಾ ಕ್ವೆಶನ್ಸ್ ಕೊಡ್ತಾರೆ ಅದರಲ್ಲಿ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ಗೆ ನಾವು ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಈಗ ಪ್ರಾಬ್ಲಮ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಮೆಥಡ್ಸ್ ಪ್ರಾಬ್ಲಮ್ಸ್ ಮಾಡಿದ್ವಿ ಅಲ್ವಾ? ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್, ಸೊ ಅದರಲ್ಲಿ ಫಿಸಿಯಬಲ್ ರೀಜನ್ಸ್ ಮತ್ತೆ ನಾನ್ ಫಿಸಿಯಬಲ್ ರೀಜನ್ಸ್, ಸೊ ಮತ್ತೆ ಈಕ್ವಲ್ ಕನ್ಸ್ಟ್ರೈಂಟ್ಸ್ ಬಂದಾಗ ಯಾವ ತರ ಸೆಲೆಕ್ಷನ್ ಮಾಡೋದು, ಇದನ್ನೆಲ್ಲ ನಾವು ಸ್ಟಾರ್ಟಿಂಗ್ ಇಂದ ಕಲಿತಾ ಬಂದ್ವಿ. ಸೊ MS ವರ್ಡ್ ದಟ್ ಈಸ್ ಪವರ್ ಪಾಯಿಂಟ್ PPT ಪ್ರೆಸೆಂಟೇಷನ್ ಕಾಣಿಸ್ತಿದೆ ಅಲ್ವಾ? ಸೊ ಈಗ ಒಂದು ಚೂರ್ ಗ್ಲಾನ್ಸ್ ಮಾಡ್ಕೊಳ್ಳೋಣ ಯಾವ ತರ ಸೈನ್ಸ್ ನ ಹಾಕೊಳ್ಳೋದು ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ಸ್ ಫಾರ್ಮುಲೇಷನ್ ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಾಗ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ ಈಗ ಜಸ್ಟ್ ಸೇ ಅನುಷಾ KR. ಓಕೆ, ಸೊ ನಾನ್ ನೆಗೆಟಿವಿಟಿ ಕನ್ಸ್ಟ್ರೈಂಟ್ಸ್ ಏನಾದ್ರೂ ಇದ್ದಾಗ ನಾವು ಸಿಂಬಲ್ಸ್ ನ ಯಾವ ತರ ಯೂಸ್ ಮಾಡಬೇಕು? ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಸಿಂಬಲ್ ನ ಯೂಸ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಪುಟ್ 0 ಅಂತ ಹೇಳ್ಬಿಟ್ಟು ಕೊಡ್ಬೇಕು ನಾನ್ ನೆಗೆಟಿವಿಟಿ ಫಂಕ್ಷನ್ಗೆ. ಕ್ಲಿಯರ್ ಆಗಿದೆಯಾ? Yes sir. ಓಕೆ, ನೆಕ್ಸ್ಟ್ ಅಮರಾವತಿ NS. ಅಮರಾವತಿ NS. ಅಮರಾವತಿ NS. ಅನುಷಯಂ.
ಟೆಲ್ ಮಿ ಮಾ, ನಾಟ್ ಮೋರ್ ದ್ಯಾನ್ ಸಿಂಬಲ್ ನ ಏನಾದ್ರೂ ಯೂಸ್ ಮಾಡಿದಾಗ ಯಾವ ಸಿಂಬಲ್ ನ ಅಥವಾ ಯಾವ ಸೈನ್ ನ ನಾವು ತಗೋಬೇಕು? ನಾಟ್ ಮೋರ್ ದ್ಯಾನ್, ಥಿಂಕ್ ಮಾಡಿ, ಪರವಾಗಿಲ್ಲ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸರ್. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ನ ಯೂಸ್ ಮಾಡಬೇಕು. ಕರೆಕ್ಟ್ ಇದೆಯಾ? ನಾಟ್ ಮೋರ್ ದ್ಯಾನ್ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಇಲ್ಲ ಅಥವಾ ಅದಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಏನ್ ಯೂಸ್ ಮಾಡ್ಕೋಬೇಕು? ಅದಕ್ಕೆ ಈಕ್ವಲ್ ಆಗಿ ಯೂಸ್ ಮಾಡ್ಕೋಬೇಕು ರಿಸೋರ್ಸಸ್ ನ, ಅಥವಾ ಅದಕ್ಕಿಂತ ಕಡಿಮೆ ಯೂಸ್ ಮಾಡ್ಕೋಬೇಕು. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಯೂಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್, ರೈಟ್? Yes, sir. ಓಕೆ, ನೆಕ್ಸ್ಟ್ ಅಶ್ವಿನಿ ಬಿ. Yes, sir. ಟೆಲ್ ಮಿ ಮಾ, ನಾಟ್ ಲೆಸ್ ದ್ಯಾನ್ ಈ ಒಂದು ಸಿಚುವೇಶನ್ ಏನಾದ್ರು ಕೊಟ್ಟಾಗ ವಿಚ್ ಸಿಂಬಲ್ ಇಸ್ ಮೋರ್ ಸೂಟಬಲ್? ನಾಟ್ Sir, greater than or equals to. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ಯೂಸ್ ಮಾಡ್ಕೋಬೇಕು. ಬಿಕಾಸ್ ಸಿ, ನಾಟ್ ಲೆಸ್ ದ್ಯಾನ್ ಅಂತ ಕೊಟ್ಟಾಗ ಸಿಚುವೇಶನ್ ಯಾವ ತರ ಕನ್ವರ್ಟ್ ಆಗ್ತಿದೆ, ಅದಕ್ಕಿಂತ ಕಡಿಮೆ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಯೂಸ್ ಈಕ್ವಲ್ ದ ರಿಸೋರ್ಸಸ್ ಆರ್ ಅಬೌವ್ ದಟ್ ದ ರಿಸೋರ್ಸಸ್. ಕ್ಲಿಯರ್ ಆಯ್ತಾ? ಎಸ್ ಸರ್. ಓಕೆ, Yes, sir. ನೆಕ್ಸ್ಟ್ ಪ್ರಕಾಶ್ ರೆಡ್ಡಿ ಬಿಬಿ. ಹಲೋ, ಎಸ್ ಸರ್. ಎಸ್, ಟೆಲ್ ಮಿ, ಮಸ್ಟ್ ಪ್ರೊಡ್ಯೂಸ್ ಅಂತ ಹೇಳಿದಾಗ ಯಾವ ಸಿಂಬಲ್ ನ ಯೂಸ್ ಮಾಡ್ಕೋಬೇಕು? ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಮಸ್ಟ್ ಪ್ರೊಡ್ಯೂಸ್. ಥಿಂಕ್ ಯುವರ್ ಸೆಲ್ಫ್. ಯಾವುದೇ ಒಂದು ಪ್ರಾಡಕ್ಟ್ ನ ಕಂಪಲ್ಸರಿ ಆಗಿ Is equals to. ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಮಸ್ಟ್ ಪ್ರೊಡ್ಯೂಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ಸಿಚುವೇಶನ್ಸ್ ಅಲ್ಲಿ ಯಾವ ಸಿಂಬಲ್ ಯೂಸ್ ಮಾಡ್ಕೋಬೇಕು? ಓನ್ಲಿ ಈಸ್ ಈಕ್ವಲ್ ಟು. ಓನ್ಲಿ ಈಸ್ ಈಕ್ವಲ್ ಟು ಸಿಂಬಲ್ ನ ಯೂಸ್ ಮಾಡ್ಕೋಬೇಕು. ಸೊ ಈಸ್ ಈಕ್ವಲ್ ಟು ಸಿಂಬಲ್ ಬೇಸ್ ಮೇಲೆ ಪ್ರಾಬ್ಲಮ್ ಮಾಡಿಸಿದೀನಿ, ಯಾವ ತರ ಕಾರ್ನರ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಇನ್ ಕೇಸ್ ಏನಾದ್ರು ಮಸ್ಟ್ ಪ್ರೊಡ್ಯೂಸ್ ಅನ್ನೋ ಸಿಚುವೇಶನ್ ಕೊಟ್ಟಾಗ ಅಂತ. ಓಕೆ, ಸೊ ನೆಕ್ಸ್ಟ್ ರೂಪಾ ಆರ್. ಸರ್, ಎಸ್, ಟೆಲ್ ಮಿ, ಅಟ್ ಲೀಸ್ಟ್ ಅನ್ನೋ ಸಿಚುವೇಶನ್ ಕೊಟ್ಟಾಗ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಯಾವ ಸಿಂಬಲ್ ನ ರೆಪ್ರೆಸೆಂಟ್ ಮಾಡುತ್ತೆ? ಅಟ್ ಲೀಸ್ಟ್ ಯು ಹ್ಯಾವ್ ಟು ಯೂಸ್ ದಿಸ್ ರಿಸೋರ್ಸ್ ಆರ್ ದಿಸ್ ಮಚ್ ಆಫ್ ರಿಸೋರ್ಸ್. ಈಕ್ವಲ್ಸ್ ಸರ್. ಹಲೋ, ಹೇಳಮ್ಮ. ಈಕ್ವಲ್ ಸಿಂಬಲ್ ಸರ್. ಈಕ್ವಲ್ ಸಿಂಬಲ್ ಏನು ನೇಮು? ರೂಪಾ ಆರ್ ಅಲ್ವಾ? ಅಲ್ಲ, ಏನ್ ಅಲ್ಲ ಏನ್ ಅಟ್ ಲೀಸ್ಟ್ ಅನ್ನೋ ಸಿಂಬಲ್ ಏನಾದ್ರು ಕೊಟ್ಟಾಗ ಅಥವಾ ಅಟ್ ಲೀಸ್ಟ್ ಅನ್ನೋ ಕಾನ್ಸೆಪ್ಟ್ ಏನಾದ್ರು ಕೊಟ್ಟಾಗ ಯಾವ ಸಿಂಬಲ್ ನ ಯೂಸ್ ಮಾಡ್ಕೋಬೇಕು? Less than or equals to. ಅಟ್ ಲೀಸ್ಟ್. Less than or equals to, sir. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಓಕೆ, ಮಹಿತಾ ಎಸ್. Sir, ಟೆಲ್ ಮಿ ಮಾ. sir, greater than or equal to, sir. ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಯೂಸ್ ಮಾಡ್ಕೋಬೇಕು. ಸೊ ಈಗ ನಿಮಗೆ ಏನಾದರೂ ನನ್ನ ಮಾರ್ಕ್ಸು ಪಾಸ್ ಆಗೋದಕ್ಕೆ 25 ಅಟ್ಲೀಸ್ಟ್ ತಗೋಬೇಕು ಅಂತ ಏನಾದರೂ ಇದ್ರೆ 25 ತಗೊಳ್ಳೇಬೇಕು. ಅದು ಈಕ್ವಲ್ ಸಿಂಬಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 25 ಗಿಂತ ಜಾಸ್ತಿ ತಗೊಳ್ಳೋದು ನಿಮ್ಮ ಇಷ್ಟ, ಆಯ್ತಾ? ಸೊ ಅಟ್ಲೀಸ್ಟ್ 25 ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿದ್ರೆ 25 ಗಿಂತ ಕಡಿಮೆ ತಗೊಳ್ಳೋದಕ್ಕಾಗುತ್ತಾ? ನೋ ಸರ್. Therefore we have to use equal symbol and greater than symbol. So therefore at least ಅನ್ನೋ ಸಿಚುವೇಶನ್ಸ್ ಏನಾದರೂ ಕೊಟ್ಟಾಗ greater than or equal symbol ನ ಯೂಸ್ ಮಾಡ್ಕೋಬೇಕು. ಓಕೆ, ಸೊ 2 ಮೆಂಬರ್ಸ್ ರಾಂಗ್ ಹೇಳಿದ್ದೀರಾ. ಓಕೆ, ಸೊ ವರ್ಕೌಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಯಾಕಂತ ಹೇಳಿದ್ರೆ ಪ್ರಾಬ್ಲಮ್ ಫೇಸ್ ಮಾಡೋದು ಎಕ್ಸಾಮ್ ಅಲ್ಲಿ ನೀವೇ ಅಲ್ವಾ. ಸೊ ವರ್ಕೌಟ್ ಯುವರ್ ಸೆಲ್ಫ್ ಅಂಡ್ ಟ್ರೈ ಟು ಸಾಲ್ವ್ ದ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಅಂಡರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂಡ್ ಆಲ್ಸೋ ಇನ್ ಫಾರ್ಮುಲೇಷನ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರವೀಣ್ ಕುಮಾರ್ ಆಯ್ತಲ್ವಾ? ಹಾಂ ಸರ್. ಓಕೆ, ಆಗಿಲ್ವಾ? ಇಲ್ಲ ಸರ್, ಆಗಿಲ್ಲ. ಮಿನಿಮಮ್ ಪ್ರೊಡ್ಯೂಸ್ ಯಾವ ಸಿಂಬಲ್ ನ ಯೂಸ್? ಲೆಸ್ಸರ್ ದೆನ್ ಮಿನಿಮಮ್ ಆರ್ ಈಕ್ವಲ್ಸ್ ಟು. minimum produce. So at least you have to produce minimum quantity of 200 ಅಂತ ಏನಾದರೂ ಕೊಟ್ಟಾಗ
ಸೊ ಯಾವ ಸಿಂಬಲ್ನ ಯೂಸ್ ಮಾಡ್ಕೋಬಹುದು? ಜೈನಬ್. Greater than or equal, sir. ಓಕೆ ಓಕೆ. ಜೈನಬ್. ಎಸ್ ಪ್ರವೀಣ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್. ಓಕೆ, ಸೊ ಮಿನಿಮಮ್ ಪ್ರೊಡ್ಯೂಸ್ ಅಂತ ಹೇಳಿದ್ರೆ, ಸೊ ಮಿನಿಮಮ್ ಇಷ್ಟು ತಗೋಬೇಕು, ಜನರಲ್ ಕಾನ್ಸೆಪ್ಟ್. ಸೊ ಮಿನಿಮಮ್ ಇಷ್ಟು ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದ್ರೆ ಪಾಸ್ ಆಗೋದಕ್ಕೆ ಮಿನಿಮಮ್ ಅಷ್ಟು ತಗೊಳ್ಳೇಬೇಕು. ಅದು ಈಕ್ವಲ್ ಸಿಂಬಲ್ನ ರಿಪ್ರೆಸೆಂಟ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ತಗೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಥವಾ ನಿಮಗೆ ಬಿಟ್ಟಿದ್ದು. ಸೊ ಅದೇ ತರನೇ ಮಿನಿಮಮ್ ಪ್ರೊಡ್ಯೂಸ್ ಅಂತ ಹೇಳಿದ್ರೆ ಯಾವ ಸಿಂಬಲ್ನ ಯೂಸ್ ಮಾಡ್ಕೋಬೇಕು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಸಿಂಬಲ್ನ ಯೂಸ್ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸುಷ್ಮಾ ಶ್ರೀ DS. Less than or equals to, sir. ಯಾವ್ದಕ್ಕಮ್ಮ? Maximum produce. ಮ್ಯಾಕ್ಸಿಮಮ್ ಪ್ರೊಡ್ಯೂಸ್. ಸೊ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಇಷ್ಟೇ ಕೆಪಾಸಿಟಿ. ಸೊ ಒಂದು ಕಂಪನಿ ಅಥವಾ ಒಂದು ಮಿಷಿನ್ ಅಲ್ಲಿ ಒಂದು ದಿನಕ್ಕೆ 200 ಕ್ವಾಂಟಿಟಿ ಅಷ್ಟೇ ಪ್ರೊಡಕ್ಷನ್ ಮಾಡೋದಕ್ಕೆ ಸಾಧ್ಯ ಅಂತ ಇದ್ರೆ, ಸೊ ಆ 200ಗಿಂತ ಜಾಸ್ತಿ ಪ್ರೊಡಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ದ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಇನ್ ಪರ್ ಮೆಷಿನರಿ ಇಸ್ 200 ಕ್ವಾಂಟಿಟಿ ಅಂತ ಹೇಳಿದ್ರೆ ಅದಕ್ಕಿಂತ ಕಡಿಮೆ ಪ್ರೊಡಕ್ಷನ್ ಮಾಡಬೇಕು ಅಥವಾ ಅದಕ್ಕಿಂತ ಈಕ್ವಲ್ಗೆ, ಅಂದ್ರೆ ಅದಕ್ಕೆ ಈಕ್ವಲ್ ಆಗಿ ಪ್ರೊಡಕ್ಷನ್ ಮಾಡಬೇಕು. ಕರೆಕ್ಟ್ ಇದೆ ಅಲ್ವಾ ಸಿಚುವೇಶನ್? ಓಕೆ, ಸೊ ಕ್ಲಿಯರ್ ಆಯ್ತಾ? Yes, sir. ಓಕೆ. ಸುಷ್ಮಾ ಎಂ. Yes, sir. ಓಕೆ, ಹೇಳಮ್ಮ. ನಾನ್ ನೆಗೆಟಿವಿಟಿ ಫಂಕ್ಷನ್ ಒಂದ್ಸರಿ ಎಲ್ಲಾ ಸಿಂಬಲ್ಸ್ ಯೂಸ್ ಮಾಡಿ ಓದಿ. Non-negativity, sir. ಎಸ್. Greater than equals to 0, sir. ನಾನ್ ನೆಗೆಟಿವಿಟಿ ಫಂಕ್ಷನ್ ಕೊಟ್ಟಾಗ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಸೊ ದಿಸ್ ಇಸ್ ಅ ನಾನ್ ನೆಗೆಟಿವಿಟಿ ಫಂಕ್ಷನ್ ವಿಚ್ ಮೀನ್ಸ್ ನೆಗೆಟಿವಿಟಿ ಅನ್ನೋ ಕಾನ್ಸೆಪ್ಟ್ ನ ಅಲೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಡಿಸ್ಕ್ರಿಪ್ಷನ್ ಕೊಡೋದಷ್ಟೇ. ಓಕೆ, ಸೊ ನೆಕ್ಸ್ಟ್ ಸುರೇಶ್ ಎಂ. Yes, sir. Okay, so next read out the 2 points. Not more than. The sign is less than or equal to. Not more than ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಯೂಸ್ ದ ಸಿಂಬಲ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್. ಓಕೆ, ಸೊ ನೆಕ್ಸ್ಟ್ Not less than. ನಾಟ್ ಲೆಸ್ ದ್ಯಾನ್ ಅಂತ ಹೇಳಿದ್ರೆ ಅದಕ್ಕಿಂತ ಕಡಿಮೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಯೂಸ್ ದ ಸಿಂಬಲ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ನ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ವಿದ್ಯಾಜಿ. Sir, Okay, read out the another points. must produce sign is equals to, Okay, at least sign is greater less than than or equals to. at least ಗೆ ಏನು ಯೂಸ್ ಮಾಡಬೇಕು? at least Greater than or equals to. ಗ್ರೇಟರ್ ದನ್ ಆರ್ ಈಕ್ವಲ್ ಟು. ಸೊ ಮಸ್ಟ್ ಪ್ರೊಡ್ಯೂಸ್ ಅಂತ ಹೇಳಿದ್ರೆ ಕಂಪಲ್ಸರಿ ಪ್ರೊಡಕ್ಷನ್ ಅಷ್ಟಿರುತ್ತೆ, ಅದಕ್ಕೆ ಈಕ್ವಲ್ ಸಿಂಬಲ್ ನ ಯೂಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಕಾರ್ನರ್ ಪಾಯಿಂಟ್ಸ್ ನ ಯಾವ ತರ ಸೆಲೆಕ್ಟ್ ಮಾಡೋದು ಅಂತ. ಓಕೆ, ಸೊ ಈಕ್ವಲ್ ಕನ್ಸ್ಟೆಂಟ್ ಇದ್ರೆ ಈಕ್ವಲ್ ಪ್ಲಾಟೆಡ್ ಲೈನ್ ಏನಿದೆಯೋ ಅದರಲ್ಲಿ ನಾವು ಕಾರ್ನರ್ ಪಾಯಿಂಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ಆಲ್ಸೋ ಸಿ ದ ಅಟ್ ಲೀಸ್ಟ್ ಕಾನ್ಸೆಪ್ಟು ಅಷ್ಟೇ ಮಿನಿಮಮ್ ಅನ್ನೋ ಕಾನ್ಸೆಪ್ಟ್ ನ ನಮಗೆ ಹೇಳ್ಕೊಡುತ್ತೆ. ಮಿನಿಮಮ್ ಅಂತ ಹೇಳಿದ್ರೆ ಈಕ್ವಲ್ ಸಿಂಬಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದಕ್ಕಿಂತ ಜಾಸ್ತಿ ನಾವು ಪ್ರೊಡಕ್ಷನ್ ಮಾಡಬಹುದು ಅನ್ನೋದನ್ನ ಕಾನ್ಸೆಪ್ಟ್ ಹೇಳ್ಕೊಡುತ್ತೆ. ದೇರ್ಫೋರ್ ವಿ have to use the greater than or equal to symbol. So similarly we have to use the minimum produce ಅಂತ ಹೇಳಿದ್ರೆ, so same concept greater than or equal to symbol, and the maximum produce ಅಂತ ಹೇಳಿದ್ರೆ less than or equal to symbol ನ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಷ್ಟಿಗೆ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಪ್ರಾಬ್ಲಮ್ ಕ್ಲೋಸ್ ಆಗಿದೆ. ಸೊ ಇನ್ನು ರಿಮೈನಿಂಗ್ 8 ಪ್ರಾಬ್ಲಮ್ಸ್ ಇದೆ, ನಾನು ನಿಮಗೆ ಅದು ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಯು ಹ್ಯಾವ್ ಟು ವರ್ಕ್ಔಟ್ ದಿ ಪ್ರಾಬ್ಲಮ್ಸ್. ಸೊ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ಇದೆ, ತುಂಬಾ ಈಸಿ ಇದೆ. ಇನ್ ಕೇಸ್ ಏನಾದರೂ ಡೌಟ್ಸ್ ಏನಾದರೂ ಬಂದ್ರೆ ಯು ಕ್ಯಾನ್ ಕಾಲ್ ಮೀ, ಐ ವಿಲ್ ಕ್ಲಾರಿಫೈ ಆಲ್ ದಿ ಡೌಟ್ಸ್. ಓಕೆ, ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀವು ಎಷ್ಟು ಪ್ರಾಬ್ಲಮ್ ಕ್ಲಾರಿಫೈ ಮಾಡ್ಕೊಳ್ತೀರೋ ಅಥವಾ ವರ್ಕೌಟ್ ಮಾಡ್ತೀರೋ ಅಷ್ಟು ನಿಮಗೆ ಈಸಿ ಆಗುತ್ತೆ. ಓಕೆ.